ಇವತ್ತು ಥ್ರಿಲ್ಲಿಂಗ್ ಮೇಲೆ ಥ್ರಿಲ್ಲಿಂಗ್ ಸೃಷ್ಟಿಸಿದ್ದಂತ ತಮಿಳುನಾಡು ರಾಜಕೀಯ ಕೊನೆಗೂ ಅಂತಿಮ ಘಟ್ಟಕ್ಕೆ ಬಂದಿದೆ. ಬಹುಮತ ಸಾಬೀತುಪಡಿಸುವಲ್ಲಿ ರಾಜ್ಯಪಾಲರ ಮುಂದೆ ಈ ವಿಜಯ್ ಯಶಸ್ವಿಯಾಗಿದ್ದಾರೆ. ಬರೋಬ್ಬರಿ 120 ಶಾಸಕರ ಬೆಂಬಲ ಪತ್ರದ ಸಾಕ್ಷಿಯೊಂದಿಗೆ ಗವರ್ನರ್ ಬಳಿ ಮಾಹಿತಿಯನ್ನ ನೀಡಿದ್ರು. ಸುಮಾರು 1 ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು. ಹಾಗಾದ್ರೆ ಇವತ್ತು ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ತಮಿಳುನಾಡಿನಲ್ಲಿ ಜನನಾಯಕನ್ ಸರ್ಕಾರ ಟಿವಿಕೆಗೆ ಬೆಂಬಲ ಸೂಚಿಸಿದ ವಿಸಿಕೆ ಪಕ್ಷ. ವಿಸಿಕೆ ಬೆಂಬಲದೊಂದಿಗೆ ಸಿಕ್ತು ಬಹುಮತ. ವಿಜಯ್ಗೆ ಸಿಕ್ತು 120 ಶಾಸಕರ ಬೆಂಬಲ. ಹಗ್ಗಜಗ್ಗಾಟ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಸಾಕಷ್ಟು ಡ್ರಾಮಾಗಳ ಮಧ್ಯೆ ಕೊನೆಗೂ ವಿಜಯ್ನ ಟಿವಿಕೆ ಪಕ್ಷಕ್ಕೆ ಸರಳ ಬಹುಮತ ಸಿಕ್ಕಿದೆ. ನಿನ್ನೆ ರಾತ್ರಿಯಿಂದಲೂ ರೋಚಕ ತಿರುವು ನೀಡ್ತಾ ಇದ್ದ ತಮಿಳುನಾಡು ರಾಜಕೀಯ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಕೇವಲ 2 ಶಾಸಕರ ಬೆಂಬಲ ಪಡೆಯೋದಕ್ಕೆ ಜನನಾಯಕನ್ ಪಟ್ಟ ಸಂಕಷ್ಟ ಅಷ್ಟಿಷ್ಟಲ್ಲ. ಹೌದು, ಸಾಕಷ್ಟು ಹೆಣಕಾಟದ ಮಧ್ಯೆ ಕೊನೆಗೂ ವಿಸಿಕೆ ಪಕ್ಷದ 2 ಶಾಸಕರು ವಿಜಯನ ಟಿವಿಕೆ ಪಕ್ಷಕ್ಕೆ ಅಧಿಕೃತವಾಗಿ ಬೆಂಬಲ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಸರ್ಕಾರ ರಚನೆಗೆ ಬೇಕಾಗಿದ್ದ ಮ್ಯಾಜಿಕ್ ನಂಬರ್ ಅಂದ್ರೆ 120 ಶಾಸಕರ ಬೆಂಬಲ ಗಿಲ್ಲಿ ಸರ್ಕಾರಕ್ಕೆ ಸಿಕ್ಕಿದೆ. ಟಿವಿಕೆ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಸುವ ಮೂಲಕ ಅಧಿಕೃತವಾಗಿ ವಿಜಯ್ ನೇತೃತ್ವದ ಪಕ್ಷಕ್ಕೆ ಬೆಂಬಲ ಘೋಷಣೆ ಮಾಡಿದ್ರು. ಇನ್ನು 4 ಶಾಸಕರ ಬೆಂಬಲ ಪತ್ರವನ್ನ ಟಿವಿಕೆ ಪ್ರಧಾನ ಕಾರ್ಯದರ್ಶಿಗೆ ನೀಡಿದ್ರು. ಕೊನೆಗೂ ಬಹುಮತ ಪಡೆದ ವಿಜಯ್, ರಾಜ್ಯಪಾಲರ ಭೇಟಿಯಾದ ಜನನಾಯಕನ್, ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ ವಿಜಯ್. ಸರ್ಕಾರ ರಚಿಸಲು ಸಾಕಷ್ಟು ಸರ್ಕಸ್ ಮಾಡಿದ್ದ ದಳಪತಿ ವಿಜಯ್ಗೆ ಕೊನೆಗೂ ಬಹುಮತ ಸಿಕ್ಕಿದೆ. ಒಟ್ಟು 120 ಶಾಸಕರ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ವಿಜಯ್ ಮುಂದಾಗಿದ್ದಾರೆ. ಹೀಗಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲು ರಾಜ್ಯಪಾಲರನ್ನ ಟಿವಿಕೆ ಮುಖ್ಯಸ್ಥ ವಿಜಯ್ ಭೇಟಿಯಾಗಿದ್ದಾರೆ. ಸರ್ಕಾರ ರಚನೆಗೆ ಬೇಕಾಗಿರುವಷ್ಟು ಶಾಸಕರ ಬೆಂಬಲ ಇದೆ. ಕಾಂಗ್ರೆಸ್, ಸಿಪಿಎಂ, ವಿಸಿಕೆ ಹಾಗೂ ಎಡಪಕ್ಷಗಳು ಬೆಂಬಲ ನೀಡಿರುವ ಅಧಿಕೃತ ಪತ್ರವನ್ನ ರಾಜ್ಯಪಾಲರಿಗೆ ನೀಡಿದ್ರು. ನಾಳೆಯೇ ಜನನಾಯಕನ್ ಪ್ರಮಾಣ ವಚನ, ಸಿಎಂ ಆಗಿ ದಳಪತಿ ವಿಜಯ್ ಪದಗ್ರಹಣ, ಪಟಾಕಿ ಸಿಡಿಸಿ ಟಿವಿಕೆ ಕಾರ್ಯಕರ್ತರ ಸಂಭ್ರಮ. ಇನ್ನು ರಾಜ್ಯಪಾಲರ ಭೇಟಿಯಾದ ದಳಪತಿ ವಿಜಯ್ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ರು. ಅದರಂತೆ ನಾಳೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈಗಾಗಲೇ ನೆಹರು ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲಿ ತಯಾರಾಗಿದೆ. ಅದ್ದೂರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ವಿಜಯ್ ಬಳಗ ಸಜ್ಜಾಗಿದೆ. ವಿಜಯ್ ಸಿಎಂ ಅಂತ ಇದ್ದಂತೆ ಟಿವಿಕೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಲೋಕಭವನದ ಎದುರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಒಟ್ಟಾರೆ ಸಾಕಷ್ಟು ಹೈಡ್ರಾಮಾಗಳ ಮಧ್ಯೆ ಮುಸ್ಲಿಂ ಲೀಗ್ ಪಕ್ಷವು ಟಿವಿಕೆಗೆ ಬೆಂಬಲ ನೀಡಿರುವ ಪತ್ರವನ್ನ ರಾಜ್ಯಪಾಲರಿಗೆ ರವಾನೆ ಮಾಡಿದೆ. ಇತ್ತ ಅಧಿಕೃತವಾಗಿ 120 ಶಾಸಕರ ಬೆಂಬಲ ಸಿಕ್ಕ ಬೆನ್ನಲ್ಲೇ ಡಿಎಂಕೆ ನಾಯಕ ಸ್ಟಾಲಿನ್ ಅವರು ದಳಪತಿ ವಿಜಯ್ಗೆ ಅಭಿನಂದನೆ ಸಲ್ಲಿಸಿದ್ರು. ಟ್ವೀಟ್ ಮೂಲಕ ವಿಜಯ್ಗೆ ಶುಭಾಶಯ ತಿಳಿಸಿದ್ರು. ಕೊನೆಗೂ ವಿಜಯ್ ಬಹುಮತ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾದ್ರು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.